ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ಆಪ್ ಸಬ್ ಲೋಗ್ ಕೈಸೆ ಹೈ? ಈ ದಿನ ಪ್ರತಿದಿನ ಬಳಸುವಂಥ ಕೆಲವು ವಾಕ್ಯಗಳನ್ನು ಕಲಿಯೋಣ. ಈ ವಿಡಿಯೋನ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಆಗಿ. ಇದೆಲ್ಲ, ಇದನ್ನು ಹಿಂದಿಯಲ್ಲಿ ಯ ಸಬ್, ಇದು ಯ, ಎಲ್ಲ ಸಬ್, ಇದೆಲ್ಲ ಅಂತ ಹೇಳಬೇಕಾದ್ರೆ ಹಿಂದಿಯಲ್ಲಿ ಯ ಸಬ್. ಯ ಸಬ್ ಇದನ್ನು ನಾವು ಹಿಂದಿಯಲ್ಲಿ ಹೇಳಬೇಕಾದ್ರೆ ಸ್ಪೋಕನಲ್ಲಿ ಇದನ್ನು ಯ ಅನ್ನೋದನ್ನು ಎ ಅಂತಲೇ ಉಚ್ಚಾರಣೆ ಮಾಡ್ತೀವಿ. ಇದೆಲ್ಲ ಎ ಸಬ್. ಇವೆಲ್ಲ, ಇದೆಲ್ಲ ಅನ್ನೋದು ಏಕೋಚನದಲ್ಲಾಯಿತು. ಅದೇ ಇವೆಲ್ಲ ಅಂತ ನಾವು ಬಹುವಚನದಲ್ಲಿ ಹೇಳಬೇಕಾದ್ರೆ ಇವೆಲ್ಲ, ಇವು ಎ, ಎಲ್ಲ ಸಬ್, ಇವೆಲ್ಲ ಎ ಸಬ್. ಉಚ್ಚಾರಣೆ ನೋಡಿ ಸೇಮೇ ಇರುತ್ತೆ. ವಾಕ್ಯದ ಪ್ರಕಾರ, ವಾಕ್ಯದ ಅರ್ಥದ ಪ್ರಕಾರ ನಾವಿಲ್ಲಿ ಇದೆಲ್ಲ ಅನ್ನೋದನ್ನು ಎ ಸಬ್, ಇವೆಲ್ಲ ಅನ್ನೋದನ್ನು ಎ ಸಬ್ ಅಂತ ಬಳಸ್ತೀವಿ. ಇದೇ ರೀತಿ ಅದೆಲ್ಲ ಅಂತ ಹೇಳಬೇಕಾದ್ರೆ ಅದು ವ, ಅದು ವ, ವ ಸಬ್, ಅದನ್ನು ಓ ಸಬ್. ಉಚ್ಚಾರಣೆ ಮಾಡಬೇಕಾದ್ರೆ ವ, ಇದನ್ನು ಓ ಅಂತ ಉಚ್ಚಾರಣೆ ಮಾಡ್ತೀವಿ. ಅದೆಲ್ಲ ಓ ಸಬ್. ಅದೇ ಅವೆಲ್ಲ ಅಂತ ಹೇಳಬೇಕಾದ್ರೆ ಅವೆಲ್ಲ, ಆಗ ಅವು ವೇ, ಎಲ್ಲ ಸಬ್, ಅವೆಲ್ಲ ವೇ ಸಬ್, ವೇ ಸಬ್, ಅವೆಲ್ಲ ವೇ ಸಬ್. ಇದೆಲ್ಲ ಎ ಸಬ್, ಅದೆಲ್ಲ ಓ ಸಬ್, ಇವೆಲ್ಲ ಎ ಸಬ್, ಅವೆಲ್ಲ ವೇ ಸಬ್. ಅದರ ಬಗ್ಗೆ, ಅದರ, ಇದನ್ನು ಹಿಂದಿಯಲ್ಲಿ ಉಸ್ಕೆ, ಅದರ ಉಸ್ಕೆ, ಅದರ, ಅವಳ, ಅವನ, ಈ ಮೂರಕ್ಕೂ ಕೂಡ ನಾವು ಉಸ್ಕೆ ಅಂತ ಬಳಸ್ತೀವಿ ಏಕವಚನದಲ್ಲಿ ಹೇಳಬೇಕಾದ್ರೆ. ವಸ್ತುನೇ ಆಗಲಿ ಅಥವಾ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಅದರ, ಅವನ, ಅವಳ, ಇದನ್ನು ಉಸ್ಕೆ. ಬಗ್ಗೆ ಬಾರೆಮೆ, ಅದರ ಬಗ್ಗೆ, ಅವಳ ಬಗ್ಗೆ, ಅವನ ಬಗ್ಗೆ, ಉಸ್ಕೆ ಬಾರೆಮೆ. ಇದೇ ರೀತಿ ಇದರ ಬಗ್ಗೆ ಅಥವಾ ಇವಳ ಬಗ್ಗೆ ಅಥವಾ ಇವನ ಬಗ್ಗೆ, ಇಲ್ಲಿ ಇದರ, ಇವಳ, ಇವನ, ಇದನ್ನು ಇಸ್ಕೆ ಅಂತ ಬಳಸ್ತೀವಿ. ಇಲ್ಲಿ ಅದರ, ಅವನ, ಅವಳ ಉಸ್ಕೆ, ಇದರ, ಇವಳ, ಇವನ ಇಸ್ಕೆ, ಆಗ ಇಸ್ಕೆ, ಇಸ್ಕೆ. ಇದರ ಬಗ್ಗೆ, ಇವಳ ಬಗ್ಗೆ, ಇವನ ಬಗ್ಗೆ, ಇಸ್ಕೆ ಬಾರೆಮೆ. ಸೊ ಉಸ್ಕೆ, ಅವನ, ಅವಳ, ಅದರ. ಅದೇ ಇಸ್ಕೆ ಇದರ, ಇವನ, ಇವಳ ಅಂತ ಹಿಂದಿಯಲ್ಲಿ ಬಳಸ್ತೀವಿ. ನಾನು ಹಾಗೆ ಹೇಳಲಿಲ್ಲ, ನಾನು, ಇಲ್ಲಿ ನಾನು ಹಾಗೆ ಹೇಳಲಿಲ್ಲ, ಇದನ್ನು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಹೇಳ್ತಿದ್ದೀವಿ. ಆಗ ನಾನು ಮೈನೆ, ಹಾಗೆ ವೈಸ, ಹೇಳಲಿಲ್ಲ ನಹಿ ಬೋಲ, ಹೇಳಿದೆ ಬೋಲ, ಹೇಳಲಿಲ್ಲ ನಹಿ ಬೋಲ. ನಾನು ಹಾಗೆ ಹೇಳಲಿಲ್ಲ, ಮೈನೆ ವೈಸ ನಹಿ ಬೋಲ. ಇಲ್ಲಿ ಹಾಗೆ ವೈಸ, ಹೀಗೆ ಅಂತ ಏನಾದರೂ ಬಳಸಬೇಕಾದ್ರೆ ಹೀಗೆ, ನಾನು ಹೀಗೆ ಹೇಳಲಿಲ್ಲ, ಹೀಗೆ ಅದನ್ನು ಐಸ ಅಂತ ಬಳಸ್ತೀವಿ. ಐಸ, ಐಸ. ಹಾಗೆ ವೈಸ, ಹೀಗೆ ಐಸ, ಐಸ. ನಾನು ಹಾಗೆ ಹೇಳಲಿಲ್ಲ, ಮೈನೆ ವೈಸ ನಹಿ ಬೋಲ. ನಾನು ಹೀಗೆ ಹೇಳಲಿಲ್ಲ, ಮೈನೆ ಐಸ ನಹಿ ಬೋಲ. ವಿಷಯಕ್ಕೆ ಬಾ, ಕಮ್ ಟು ದ ಪಾಯಿಂಟ್ ಅಂತ ಹೇಳಬೇಕಾದ್ರೆ ಇಲ್ಲಿ ವಿಷಯಕ್ಕೆ ಇದನ್ನು ಮುದ್ದೆ ಪರ್, ಬಾ ಆವೋ, ವಿಷಯಕ್ಕೆ ಬಾ ಮುದ್ದೆ ಪರ್ ಆವೋ. ವಿಷಯಕ್ಕೆ ಬನ್ನಿ ಅಂತ ಹೇಳಿದಾಗ ಮುದ್ದೆ ಪರ್ ಆಯಿಯೇ, ಆಗ ನಾವು ಆಯಿಯೇ ಗೌರವದಿಂದ ಅಥವಾ ಬಹುವಚನ ಹೇಳಬೇಕಾದ್ರೆ ಆಯಿಯೇ. ವಿಷಯಕ್ಕೆ ಬಾ ಮುದ್ದೆ ಪರ್ ಆವೋ, ವಿಷಯಕ್ಕೆ ಬನ್ನಿ ಮುದ್ದೆ ಪರ್ ಆಯಿಯೇ. ನಿಮಗೆ ಗೊತ್ತಿಲ್ವಾ, ನಿಮಗೆ, ಆಪ್ಕೋ ಗೊತ್ತಿಲ್ವಾ, ನಹಿ ಮಾಲೂಮ್ ಹೈ ಕ್ಯಾ, ಗೊತ್ತಾ ಅಂತ ಕೇಳಬೇಕಾದ್ರೆ ಮಾಲೂಮ್ ಹೈ ಕ್ಯಾ, ಗೊತ್ತಾ, ಮಾಲೂಮ್ ಹೈ ಕ್ಯಾ, ಗೊತ್ತು, ಮಾಲೂಮ್ ಹೈ. ಗೊತ್ತಾ ಅಂತ ಕೇಳಬೇಕಾದ್ರೆ ಮಾಲೂಮ್ ಹೈ ಕ್ಯಾ. ಅದೇ ಗೊತ್ತಿಲ್ವಾ, ಇಲ್ಲಿ ಅಲ್ವಾ, ಗೊತ್ತಿಲ್ವಾ ಅಂತ ಹೇಳ್ಬೇಕಾದ್ರೆ ಇಲ್ಲಿ ನಹಿ ಅಂತ ಬಳಸ್ತೀವಿ. ನಹಿ ಮಾಲೂಮ್ ಹೈ ಕ್ಯಾ, ನಿಮಗೆ ಗೊತ್ತಿಲ್ವಾ, ಆಪ್ಕೋ ನಹಿ ಮಾಲೂಮ್ ಹೈ ಕ್ಯಾ, ಆಪ್ಕೋ ನಹಿ ಮಾಲೂಮ್ ಹೈ ಕ್ಯಾ. ನಿನಗೆ ಗೊತ್ತಿಲ್ವಾ, ನಿನಗೆ ಅಂದಾಗ ತುಮ್ಕೋ ಅಥವಾ ತುಮೆ, ತುಮ್ಕೋ ನಹಿ ಮಾಲೂಮ್ ಹೈ ಕ್ಯಾ. ರಮೇಶನ್ ಗೊತ್ತಿಲ್ವಾ, ರಮೇಶ್ ಕೋ, ಆಗ ಹೆಸರು ಜೊತೆ ಕೋ ಅಂತ ಬಳಸ್ತೀವಿ.
ರಮೇಶನ್ ಗೊತ್ತಿಲ್ವಾ, ರಮೇಶ್ ಕೋ ಮಾಲೂಮ್ ನಹಿ ಹೈ ಕ್ಯಾ, ಅವ್ರಿಗೆ ಗೊತ್ತಿಲ್ವಾ, ಅವರಿಗೆ ಆಗ ಉನ್ಕೋ, ಇವರಿಗೆ ಇನ್ಕೋ. ಅದೇ ಇವನಿಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ಇವನಿಗೆ ಇವಳಿಗೆ ಆಗ ಇಸ್ಕೋ, ಅವನಿಗೆ ಅವಳಿಗೆ ಉಸ್ಕೋ. ನೋಡಿ ಏಕವಚನದಲ್ಲಿ ಹೇಳ್ಬೇಕಾದ್ರೆ ಇವನಿಗೆ ಇವಳಿಗೆ ಇಸ್ಕೋ, ಅದೇ ಅವನಿಗೆ ಅವಳಿಗೆ ಉಸ್ಕೋ. ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ ಇವರಿಗೆ ಗೊತ್ತಿಲ್ವಾ, ಇವರಿಗೆ ಆಗ ಇನ್ಕೋ, ಅವರಿಗೆ ಉನ್ಕೋ, ನಿನಗೆ ತುಮ್ಕೋ. ಅದೇ ಅಪ್ಪನ ಗೊತ್ತಿಲ್ವಾ, ಪಾಪಾಕೋ, ಆಗ ಹೆಸರು ಜೊತೆ ನಾವು ಕೋ ಅಂತ ಬಳಸ್ತೀವಿ, ಪಾಪಾಕೋ. ರಮೇಶನ್ ಗೊತ್ತಿಲ್ವಾ, ರಮೇಶ್ ಅವರಿಗೆ ಗೊತ್ತಿಲ್ವಾ, ನಾವು ಗೌರವದಿಂದ ಹೇಳ್ಬೇಕಾದ್ರೆ ರಮೇಶ್ ಜಿ ಕೋ ಮಾಲೂಮ್ ನಹಿ ಹೈ ಕ್ಯಾ, ನಿಮಗೆ ಗೊತ್ತಿಲ್ವಾ, ಆಪ್ಕೋ ನಹಿ ಮಾಲೂಮ್ ಹೈ ಕ್ಯಾ, ರಮೇಶನ್ ಗೊತ್ತಿಲ್ವಾ, ರಮೇಶ್ ಕೋ ನಹಿ ಮಾಲೂಮ್ ಹೈ ಕ್ಯಾ, ಗೀತನ್ ಗೊತ್ತಿಲ್ವಾ, ಗೀತಾ ಕೋ ಮಾಲೂಮ್ ನಹಿ ಹೈ ಕ್ಯಾ, ಅವ್ರಿಗೆ ಗೊತ್ತಿಲ್ವಾ, ಉನ್ಕೋ ಮಾಲೂಮ್ ನಹಿ ಹೈ ಕ್ಯಾ, ಇವ್ರಿಗೆ ಗೊತ್ತಿಲ್ವಾ, ಇನ್ಕೋ ನಹಿ ಮಾಲೂಮ್ ಹೈ ಕ್ಯಾ, ನಿನಗೆ ಗೊತ್ತಿಲ್ವಾ, ತುಮ್ಕೋ ನಹಿ ಮಾಲೂಮ್ ಹೈ ಕ್ಯಾ, ಇವನಿಗೆ ಗೊತ್ತಿಲ್ವಾ, ಇವಳಿಗೆ ಗೊತ್ತಿಲ್ವಾ, ಇಸ್ಕೋ ಮಾಲೂಮ್ ನಹಿ ಹೈ ಕ್ಯಾ, ಅವನಿಗೆ ಗೊತ್ತಿಲ್ವಾ, ಅವಳಿಗೆ ಗೊತ್ತಿಲ್ವಾ, ಉಸ್ಕೋ ನಹಿ ಮಾಲೂಮ್ ಹೈ ಕ್ಯಾ, ಅಪ್ಪನಿಗೆ ಗೊತ್ತಿಲ್ವಾ, ಪಾಪಾಕೋ ನಹಿ ಮಾಲೂಮ್ ಹೈ ಕ್ಯಾ, ರಮೇಶ್ ಅವ್ರಿಗೆ ಗೊತ್ತಿಲ್ವಾ, ರಮೇಶ್ ಜಿ ಕೋ ಮಾಲೂಮ್ ನಹಿ ಹೈ ಕ್ಯಾ, ಅಮ್ಮನಿಗೆ ಗೊತ್ತಿಲ್ವಾ, ಮಾಕೋ ಮಾಲೂಮ್ ನಹಿ ಹೈ ಕ್ಯಾ ಅಥವಾ ಮಾಜಿ ಕೋ ಮಾಲೂಮ್ ನಹಿ ಹೈ ಕ್ಯಾ ಅಂತ ಬಳಸ್ತೀವಿ. ಇನ್ನೇನಾದರೂ ಬೇಕಾ, ಇನ್ನೂ ಏನಾದರೂ ಬೇಕಾ, ಇನ್ನೂ, ಇನ್ನು ಇದನ್ನು ಹಿಂದಿಯಲ್ಲಿ ಅವ್ರು, ಮತ್ತು ಅನ್ನೋದನ್ನು ಕೂಡ ಅವ್ರಂತ ಬಳಸ್ತೀವಿ, ಇಲ್ಲಿ ಇನ್ನು ಅನ್ನೋದನ್ನು ಕೂಡ ಅವ್ರು. ಇನ್ನೇನಾದರೂ ಆಗ ಕುಚ್ ಅವ್ರು, ಇನ್ನು ಅವ್ರು, ಏನಾದರೂ ಕುಚ್, ಇನ್ನೇನಾದರೂ ಕುಚ್ ಅವ್ರು. ಬೇಕಾ, ಚಾಯೆ ಕ್ಯಾ, ಬೇಕು ಚಾಯೆ, ಪ್ರಶ್ನೆ ಕೇಳಬೇಕಾದ್ರೆ ಬೇಕಾ, ಚಾಯೆ ಕ್ಯಾ, ಇನ್ನೇನಾದರೂ ಬೇಕಾ, ಕುಚ್ ಅವ್ರ ಚಾಯೆ ಕ್ಯಾ, ಕುಚ್ ಅವ್ರ ಚಾಯೆ ಕ್ಯಾ. ಇನ್ನೇನಾದರೂ ಬೇಕಿತ್ತಾ ಅಂತ ಪಾಸ್ಟ್ ಟೆನ್ಸಲ್ಲಿ ಕೇಳಬೇಕಾದ್ರೆ ಇಲ್ಲಿ ಬೇಕಾ ಪ್ರೆಸೆಂಟ್ ಟೆನ್ಸಲ್ಲಿ ಆಯಿತು. ಅದೇ ಇನ್ನೇನಾದರೂ ಬೇಕಿತ್ತಾ ಅಂತ ಪಾಸ್ಟ್ ಟೆನ್ಸಲ್ಲಿ ಕೇಳಬೇಕಾದ್ರೆ ಇನ್ನೇನಾದರೂ ಕುಚ್ ಅವ್ರ, ಬೇಕಿತ್ತಾ ಚಾಯೆ ಥಾ ಕ್ಯಾ, ಇಲ್ಲಿ ಥಾ ಪಾಸ್ಟ್ ಟೆನ್ಸಲ್ಲಿ ಥಾ ಅಂತ ಬಳಸ್ತೀವಿ. ಇನ್ನೇನಾದರೂ ಬೇಕಿತ್ತಾ ಕುಚ್ ಅವ್ರ ಚಾಯೆ ಥಾ ಕ್ಯಾ, ಇಲ್ಲಿ ನೋಡಿ ಬೇಕಾ ಚಾಯೆ ಕ್ಯಾ, ಬೇಕಿತ್ತಾ ಚಾಯೆ ಥಾ ಕ್ಯಾ, ಇನ್ನೇನಾದರೂ ಬೇಕಿತ್ತಾ ಕುಚ್ ಅವ್ರ ಚಾಯೆ ಥಾ ಕ್ಯಾ. ನನಗೆ ನೆನಪಿಲ್ಲ, ನನಗೆ, ಮುಜೆ, ನೆನಪು, ಇದನ್ನು ಹಿಂದಿಯಲ್ಲಿ ಯಾದ್, ಇಲ್ಲ ನಹಿ ಹೇ, ನನಗೆ ನೆನಪಿಲ್ಲ, ಮುಜೆ ಯಾದ್ ನಹಿ ಹೇ, ಮುಜೆ ಯಾದ್ ನಹಿ ಹೇ. ನನಗೆ ನೆನಪಿದೆ ಅಂತ ಹೇಳಿದಾಗ ಮುಜೆ ಯಾದ್ ಹೈ, ಇಲ್ಲಿ ನಹಿ ಅಂತ ಬಳಸಲ್ಲ, ಆಗ ಮುಜೆ ಯಾದ್ ಹೈ. ನನಗೆ ನೆನಪಿದೆ, ಮುಜೆ ಯಾದ್ ಹೈ, ನನಗೆ ನೆನಪಿಲ್ಲ, ಮುಜೆ ಯಾದ್ ನಹಿ ಹೈ. ಅಪ್ಪನಿಗೆ ನೆನಪಿಲ್ಲ, ಪಾಪಾಕೋ ಯಾದ್ ನಹಿ ಹೈ, ಆಗ ಪಾಪಾಕೋ. ರಮೇಶನಿಗೆ ನೆನಪಿಲ್ಲ, ರಮೇಶ್ ಕೋ ಯಾದ್ ನಹಿ ಹೈ. ಗೀತನ್ಗೆ ನೆನಪಿಲ್ಲ, ಗೀತಾ ಕೋ ಯಾದ್ ನಹಿ ಹೈ. ಇವನಿಗೆ ನೆನಪಿಲ್ಲ, ಇವನಿಗೆ ಇವಳಿಗೆ ಆಗ ಇಸ್ಕೋ, ಇವನಿಗೆ ಇವಳಿಗೆ ನೆನಪಿಲ್ಲ, ಇಸ್ಕೋ ಯಾದ್ ನಹಿ ಹೈ. ಅವನಿಗೆ ಅವಳಿಗೆ ನೆನಪಿಲ್ಲ, ಆಗ ಇಲ್ಲಿ ಇಸ್ಕೋನ ಜಾಗದಲ್ಲಿ ಉಸ್ಕೋ, ಉಸ್ಕೋ ಯಾದ್ ನಹಿ ಹೈ. ನೆನಪಿಲ್ಲ ಯಾದ್ ನಹಿ ಹೈ, ನೆನಪಿದೆ ಯಾದ್ ಹೈ. ನಾನು ಇದನ್ನು ನಂಬೋದಿಲ್ಲ, ನಾನು ಇದನ್ನು ನಂಬೋದಿಲ್ಲ, ನಾನು ಇಲ್ಲಿ ಮುಜೆ ಅಂತ ಬಳಸ್ತೀವಿ ವಾಕ್ಯದ ಅರ್ಥದ ಪ್ರಕಾರ. ಇದನ್ನು ಅಂತ ಹೇಳಬೇಕಾದ್ರೆ ಇಸ್ಪರ್, ಇಲ್ಲಿ ಇಸ್ಪರ್, ಇದನ್ನು, ಅದೇ ಅದನ್ನು ಅಂತ ಹೇಳಿದಾಗ ಉಸ್ಪರ್ ಅಂತ ಬಳಸ್ತೀವಿ, ಉಸ್ಪರ್. ಇದನ್ನು ಇಲ್ಲಿ ಇಸ್ಪರ್, ಅದನ್ನು ಉಸ್ಪರ್. ನಂಬುವುದಿಲ್ಲ, ವಿಶ್ವಾಸ್ ನಹಿ ಹೈ, ನಂಬಿಕೆ ವಿಶ್ವಾಸ್, ಇದನ್ನು ಹಿಂದಿಯಲ್ಲಿ ನಾವು ಕನ್ನಡದಲ್ಲೂ ಕೂಡ ವಿಶ್ವಾಸ ಅಂತ ಬಳಸ್ತೀವಿ, ಇಲ್ಲಿ ವಿಶ್ವಾಸ್. ನಂಬುವುದಿಲ್ಲ, ವಿಶ್ವಾಸ್ ನಹಿ ಹೈ. ನಾನು ಇದನ್ನು ನಂಬುವುದಿಲ್ಲ, ಮುಜೆ ಇಸ್ ಪರ್ ವಿಶ್ವಾಸ್ ನಹಿ ಹೈ, ಮುಜೆ ಇಸ್ ಪರ್ ವಿಶ್ವಾಸ್ ನಹಿ ಹೈ. ನಾನು ಅದನ್ನು ನಂಬೋದಿಲ್ಲ, ಅದನ್ನು ನಂಬೋದಿಲ್ಲ ಅಂದಾಗ ಉಸ್ ಪರ್, ನಾನು ಅದನ್ನು ನಂಬೋದಿಲ್ಲ, ಮುಜೆ ಉಸ್ ಪರ್ ವಿಶ್ವಾಸ್ ನಹಿ ಹೈ. ಅರ್ಥ ಇಲ್ಲದೆ ಮಾತಾಡಬೇಡ, ಅರ್ಥ ಇಲ್ಲದೆ ಮಾತಾಡಬೇಡ. ಅರ್ಥ ಇದನ್ನು ಹಿಂದಿಯಲ್ಲಿ ಮತ್ಲಬ್, ಇಲ್ಲದೆ ಬಿನಾ, ಅರ್ಥ ಇಲ್ಲದೆ ಬಿನಾ ಮತ್ಲಬ್ ಕಿ. ಮಾತಾಡಬೇಡ, ಮಾತು ಬಾತ್, ಮಾತಾಡಬೇಡ ಬಾತೆ ಮತ್ ಕರೋ. ಅರ್ಥ ಇಲ್ಲದೆ ಮಾತಾಡಬೇಡ, ಬಿನಾ ಮತ್ಲಬ್ ಕಿ ಬಾತೆ ಮತ್ ಕರೋ, ಬಿನಾ ಮತ್ಲಬ್ ಕಿ ಬಾತೆ ಮತ್ ಕರೋ. ಅರ್ಥ ಇಲ್ಲದೆ ಮಾತಾಡಬೇಡಿ, ಆಗ
ಬಿನಾ ಮತ್ಲಬ್ ಕಿ ಬಾತೆ ಮತ್ ಕೀಜಿಯೆ, ಆಗ ಕೀಜಿಯೆ ಅಂತ ಬಳಸ್ತೀವಿ. ಕೀಜಿಯೆ. ಕರೋ ಏಕವಚನದಲ್ಲಿ, ಕೀಜೆ ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ಅರ್ಥ ಇಲ್ಲದೆ ಮಾತಾಡಬೇಡ. ಬಿನಾ ಮತ್ಲಬ್ ಕಿ ಬಾತೆ ಮತ್ ಕರೋ. ಅರ್ಥ ಇಲ್ದಲೇ ಮಾತಾಡಬೇಡಿ. ಬಿನಾ ಮತ್ಲಬ್ ಕಿ ಬಾತೆ ಮತ್ ಕೀಜಿಯೆ. ಬಿನಾ ಮತ್ಲಬ್ ಕಿ ಬಾತೆ ಮತ್ ಕೀಜಿಯೆ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.